ತಾಳಿಕೋಟಿ ಪಟ್ಟಣದಲ್ಲಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ಕಾರ್ಯಕ್ರಮ. ತಾಳಿಕೋಟಿ ಪಟ್ಟಣದ ಆಶ್ರಯ ಬಡಾವಣೆಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ವಿಜಯಪುರ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಹಾಗೂ ಕ್ಷೇತ್ರ ಸಮನ್ವಯಾಧಿಕಾರಿಗಳ ಕಾರ್ಯಾಲಯ ಮುದ್ದೇಬಿಹಾಳ್ ಹಾಗೂ ಸಮೂಹ ಸಂಪನ್ಮೂಲ ಕೇಂದ್ರ ತಾಳಿಕೋಟಿಯವರ ಸಹಯೋಗದಲ್ಲಿ ತಾಳಿಕೋಟಿ ಕ್ಲಸ್ಟರ್ ಮಟ್ಟದ FLN ಆಧಾರಿತ 2025-26ನೇ ಸಾಲಿನ ಕಲಿಕಾ ಹಬ್ಬ ಕಾರ್ಯಕ್ರಮವನ್ನು ಮುದ್ದೇಬಿಹಾಳ ಕ್ಷೇತ್ರ ಶಿಕ್ಷಣಾಧಿಕಾರಿ BS ಸಾವಳಗಿ ಅವರು FLN ಬೋರ್ಡ್ ಎಳೆಯುವುದರ ಮೂಲಕ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ಕಲಿಕಾ ಹಬ್ಬ ಕಾರ್ಯಕ್ರಮದ ಮೂಲಕ ಸರ್ಕಾರವು ಕಲಿಕೆಯಲ್ಲಿ ಹಿಂದುಳಿದಿರುವ ಮಕ್ಕಳನ್ನು ಮುಂದೆ ತರುವ ಉದ್ದೇಶದಿಂದ ಜಾರಿಗೆ ತಂದಿದೆ. ಇದು ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕೆ ಪೂರಕವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕ ಡಾಕ್ಟರ್ MM ಬೆಳಗಲ್, ಕ್ಷೇತ್ರ ಸಮನ್ವಯಾಧಿಕಾರಿ RB ದಮ್ಮೂರ್ಮಠ್, ಪ್ರಾಥಮಿಕ ಶಾಲೆ ಶಿಕ್ಷಕರ ಸಂಘದ ಅಧ್ಯಕ್ಷ BT ವಜ್ಜಲ್, ಕರವೇ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ JB ಮುತ್ತಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಯೋಜಕ SS ಹಿರೇಮಠ್, SDMC ಅಧ್ಯಕ್ಷ ದಸ್ಗೀರ್ ಯಕೀನ್, ಮುಖ್ಯ ಗುರುಗಳಾದ MB ನಾಗೂರ್, BRP ಕಾಶಿನಾ ಸಜ್ಜನ್, CRPಗಳಾದ ರಾಜು ವಿಜಾಪುರ್, ಬಾಲಾಜಿ ವಿಜಾಪುರ್, ಮುಖ್ಯ ಗುರುಮಾತೆ SS ಹುನಗುಂದ್, SDMC ಸದಸ್ಯ ರಫೀಕ್ ಚೋರ್ಗಸ್ತಿ, ಹಿರಿಯ ಶಿಕ್ಷಕಿ MB ಮೈಲೇಶ್ವರ, ಶ್ರೀಮತಿ SB ಹೂಗಾರ್, ಶಿಕ್ಷಕ RM ಕುಲಕರ್ಣಿ, DJ ಬಾಗೇವಾಡಿ, ಅಬೂಬಕರ್ ಲಾಹೋರಿ, ಅಲ್ತಾಫ್ ವಿಜಾಪುರ್, ವಿವಿಧ ಶಾಲೆಗಳ ಮಕ್ಕಳು ಹಾಗೂ ಶಿಕ್ಷಕರು ಭಾಗವಹಿಸಿದ್ದರು. ವೇದಿಕೆ ಕಾರ್ಯಕ್ರಮ ನಂತರ 6 ವಿಷಯಗಳ ಮೇಲೆ ಮಕ್ಕಳಿಗೆ ವಿವಿಧ ಸ್ಪರ್ಧೆಗಳನ್ನು ನಡೆಸಲಾಯಿತು. ವರದಿ ಕಿಶೋರ್ ಕುಲಕರ್ಣಿ, ಸಮೃದ್ಧ ಕರ್ನಾಟಕ ನ್ಯೂಸ್, ತಾಳಿಕೋಟಿ. ಸರ್ವ ವಿದ್ಯಾರ್ಥಿಗಳ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಅವರಿಗೆ ಶಾಲೆಯ ಮುಖ್ಯ ಗುರುಗಳು ಹೂಗುಚ್ಛ ಮತ್ತು ಕೊಟ್ಟು ಅವರಿಗೆ ಸ್ವಾಗತವನ್ನು ಕೋರಬೇಕಾಗಿ ಕೇಳ್ಕೊತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸ್ಥಾನವನ್ನು ವಹಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆ ತಂದಂತಹ ನಮ್ಮ ಕಾರ್ಯಾಲಯದ ಹಾಗೂ ಮುದ್ದೇವಾಳದ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಶ್ರೀ BS ಸಾವಳಗಿ ಸರ್ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಬಾಲಾಜಿ ವಿಜಾಪುರ್ ಸರ್ ಅವರು ಸ್ವಾಗತ ಹೂಗುಚ್ಛ ಕೊಟ್ಟು BM ಟಪಾಲ್ ಬಾಲಾಜಿ ಸರ್ ಅವರು ಹೂಗುಚ್ಛ ಕೊಟ್ಟು ಸ್ವಾಗತಿಸಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ಎಲ್ಲ ಅತಿಥಿಗಳಿಗೆ ಒಂದು ಕಿರೀಟವನ್ನು ಹಾಕಬೇಕಾಗಿ ಕೇಳ್ಕೊತಾ ಇದ್ದೇನೆ. ನಾಗೂರ್ ಸರ್, ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ಸ್ಥಾನ ವಹಿಸಿದಂತಹ ಅಕ್ಷರ ದಾಸೋಹದ ಸಹಾಯಕ ನಿರ್ದೇಶಕರಾದಂತಹ ಶ್ರೀ MM ಬೆಳಗಲ್ ಸಾಹೇಬರಿಗೆ ಸಹಿತ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕಾಗದ ಮತ್ತು ಕತ್ತರಿ ಅಂತಕ್ಕಂತಹ ಚಟುವಟಿಕೆಗಳನ್ನ ಮಾಡ್ತಾರೆ. 3ನೇ ಕಾರ್ನರ್ ಅಲ್ಲಿ ಮಾಡು ಆಡು ಅಂತಕ್ಕಂತಹ ಚಟುವಟಿಕೆಗಳು ನಡೀತವೆ. 4ನೇ ಕಾರ್ನರ್ ಅಲ್ಲಿ ಊರು ಸುತ್ತೋಣವ ಅಂತಕ್ಕಂಥ ಒಂದು ಚಟುವಟಿಕೆಗಳು ನಡೀತವೆ. ಯಾಕಂದ್ರೆ ನಾನು ಡಯಟ್ ಅಲ್ಲಿ ಇದ್ದಾಗ ಇದರ ಒಂದು ನೋಡಲ್ ಅಧಿಕಾರಿಯಾಗಿ ಕೆಲಸ ಮಾಡಿರ್ತಕ್ಕಂಥ ಒಂದು ಅನುಭವ ಇರೋದ್ರಿಂದ ಇವುಗಳನ್ನ ತಮ್ಮೊಂದಿಗೆ ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಹಾಗಾಗಿ ಬಹುತೇಕ ಮಕ್ಕಳಲ್ಲಿ ಇವತ್ತು ನಾವು ಮೊದಲೇ ಕಾರ್ನರ್ ಅಲ್ಲಿ ಭಾಷೆಯ ಚಟುವಟಿಕೆಗಳ ಬಗ್ಗೆ ನಾವು ಆಡು ಮತ್ತು ಹಾಡು ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು ಚಟುವಟಿಕೆಗಳನ್ನ ಮಾಡ್ತೇವೆ. ಬಹುತೇಕ ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆ ಕಥೆಯ ಮೂಲಕ, ಹಾಡಿನ ಮೂಲಕ, ನಾಟಕದ ಮೂಲಕ, ಪದಬಂಧದ ಮೂಲಕ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಭಾಷಾ ಚಟುವಟಿಕೆಗಳ ಮುಖಾಂತರ ನಮಗೆ ಕಲಿಕೆಯನ್ನ ಕಲಿಸಿದ್ದೆ ಆದ್ರೆ ಅಲ್ಲಿ ಭಾಷೆಯ ಒಂದು ಸೊಗಡು, ಭಾಷೆಯ ಬಗ್ಗೆ ಪರಿಕಲ್ಪನೆಯನ್ನ ಮಕ್ಕಳಲ್ಲಿ ಬಿತ್ತಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಾವು ಮೊದಲೇ ಕಾರಣದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಕಲಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾರೆ ನಮ್ಮ ಶಿಕ್ಷಕರು. ಹಾಗಾಗಿ ಬಹುತೇಕ ನಮಗೆ ಯಾವುದೇ ಪಾಠ ಹಿಂದೆ ನಮ್ಮ ಹಿರಿಯರಾಗಿರ್ಲಿ, ನಮ್ಮ ಅಜ್ಜ ಅಜ್ಜಿಯಾಗಿರ್ಲಿ ಏನೇ ಹೇಳ್ಬೇಕಾದ್ರೂ ಕೂಡ ಒಂದು ಕಥೆಯ ಮುಖಾಂತರ ನಮ್ಮ ಪರಿಕಲ್ಪನೆಯನ್ನ ತೆಗೆದುಕೊಂಡು ಹೋಗ್ತಾ ಇದ್ರು. ಹೀಂಗ ಒಂದು ಊರಾಗ ಒಂದು ಆಲದ ಮರ ಇತ್ತು. ಆ ಆಲದ ಮರದಲ್ಲಿ ಒಂದು ಕರ್ರಗೆ ಒಂದು ವಸ್ತು ಕಾಣ್ತಿತ್ತು ಅಂತ ರಾತ್ರಿ ನಮ್ಮನ್ನ ತಮ್ಮ ಒಂದು ಮಾತಿನ ಮುಖಾಂತರ, ಕಥೆಗಳ ಮುಖಾಂತರ ಸೆಳೀತಕ್ಕಂಥ ಆ ಭಾಷೆಯ ಸೊಗಡೇನಿದೆ ಅದನ್ನ ನಾವು ಮೊದಲೇ ಒಂದು ಕಾರ್ನರ್ ಅಲ್ಲಿ ಮಕ್ಕಳಿಗೆ ಕಲಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೀವಿ. ಎರಡನೇದಾಗಿರ್ತಕ್ಕಂಥ ಒಂದು ಕಾರಣದಲ್ಲಿ ಕಾಗದ ಮತ್ತು ಕತ್ತರಿ, ಮಕ್ಕಳ ಕೈಯಲ್ಲಿ ಕತ್ತರಿಯನ್ನು ಕೊಡ್ತೇವೆ, ಪೇಪರ್ಸ್ ಗಳನ್ನ ಕೊಡ್ತೇವೆ, ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಒಂದು ಆಟಿಕೆ ಸಾಮಾನುಗಳನ್ನ ತಯಾರಿಸತಕ್ಕಂಥ ಒಂದು ಪ್ರಕ್ರಿಯೆಯಲ್ಲಿ ನಡೀತದೆ. ಅಲ್ಲಿ ದೊಡ್ಡ ಸಣ್ಣ ವಸ್ತುಗಳನ್ನ ಗುರುತಿಸ್ತಕ್ಕಂಥ ಪ್ರಯತ್ನ
ಆ ಒಂದು ಕಾರ್ನರ್ ಅಲ್ಲಿ ನಾವು ಮಕ್ಕಳಿಗೆ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಇನ್ನು ಮೂರನೇದಾಗಿರ್ತಕ್ಕಂಥ ಒಂದು ಕಾರ್ನರ್ ಇದೆ ಅಲ್ಲ, ಅಲ್ಲಿ ವಿಜ್ಞಾನ ಮತ್ತು ಗಣಿತಕ್ಕೆ ಸಂಬಂಧಪಟ್ಟಂತೆ ಮಾಡು ಮತ್ತು ಹಾಡು ಅಂತಕ್ಕಂಥ ಒಂದು ಕಾರ್ಯಕ್ರಮದಲ್ಲಿ ಬಹುತೇಕ ನಾವು ವಿಜ್ಞಾನದ ಪ್ರಯೋಗಗಳಲ್ಲಿ ಮಕ್ಕಳನ್ನ ತೊಡಗಿಸ್ಕೊಳ್ತೇವೆ. ಯೋಚಿಸಿ ಕಲ್ಪಿಸಿ ಪ್ರಯೋಗಿಸಿ ಅಂತಕ್ಕಂಥ ಒಂದು ಪರಿಕಲ್ಪನೆಯ ಮುಖಾಂತರ ಮಕ್ಕಳನ್ನ ವಿಜ್ಞಾನದತ್ತ ಗಣಿತದತ್ತ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನ ಇಲ್ಲಿ ಕಲಿಕಾ ಹಬ್ಬದಲ್ಲಿ ನಾವು ಮಾಡ್ತಕ್ಕಂಥದ್ದು. ಇನ್ನು ಕೊನೆಯದಾಗಿರ್ತಕ್ಕಂಥ ಕಾರ್ನರ್ ಏನಿದೆ ಊರು ಸುತ್ತೋಣ ಬಾ ಅಂತ. ಬಹುತೇಕ ನಾವು ಇವತ್ತು ನಮ್ಮ ಮಕ್ಕಳಿಗೆ ಏನು ಕಲಿಸ್ತಾ ಇದ್ದೇವೆ ಅಂತಂದ್ರೆ ಬಹುತೇಕ ಫೋನ್ ನಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆಗೆ ನಾವು ಹೋಗ್ತಾ ಇದ್ದೇವೆ. ಆದ್ರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅಂತಕ್ಕಂಥ ಪರಿಕಲ್ಪನೆಯು ಕೂಡ ನಮ್ಮ ಮಕ್ಕಳಿಗೆ ಇಲ್ಲದ ಪರಿಸ್ಥಿತಿ ಆಗಿರೋದ್ರಿಂದ ನಮ್ಮ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ, ನಮ್ಮ ಊರಲ್ಲಿ ದೇವಸ್ಥಾನ ಎಲ್ಲಿದೆ, ನಮ್ಮ ಊರಲ್ಲಿ ಪಂಚಾಯಿತಿ ಎಲ್ಲಿದೆ, ಅಂಚೆ ಇಲಾಖೆ ಎಲ್ಲಿದೆ, ಇವೆಲ್ಲವುಗಳನ್ನ ಕಲಿಸೋದಕ್ಕೋಸ್ಕರ ಊರು ಸುತ್ತೋಣ ಬಾ ಅಂತಕ್ಕಂಥ ಕಾನ್ಸೆಪ್ಟ್ ಅನ್ನು ಇಟ್ಕೊಂಡು 4ನೇ ಕಾರ್ನರ್ ಅಲ್ಲಿ ಕಲಿಸ್ತೇವೆ. ಅದರೊಟ್ಟಿಗೆ ಮರಗಳ ಬಗ್ಗೆ ಮಕ್ಕಳಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಕೂಡ ನಾವು 4ನೇ ಕಾರ್ನರ್ ಅಲ್ಲಿ ಮುಖಾಂತರ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತೇವೆ. ಹಾಗಾಗಿ ಈ ಕಲಿಕಾ ಹಬ್ಬ ಅಂತಕ್ಕಂಥದ್ದೇನಿದೆ ಮಕ್ಕಳನ್ನ ಸಂತಸದಾಯಕವಾಗಿರ್ತಕ್ಕಂಥ ಕ್ರಿಯಾಶೀಲತೆಯತ್ತ ತೆಗೆದುಕೊಂಡು ಹೋಗುತ್ತಾ ಈ ಒಂದು ಕಲಿಕಾ ಹಬ್ಬ ಬಹಳಷ್ಟು ಪೂರಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ. ಇದು ಅತ್ಯಂತ ಬಹುತೇಕ ನನಗನ್ನಿಸ್ತದೆ ಸರ್ಕಾರಿ ಶಾಲೆಗಳ ಸರ್ ಹೇಳಿದ ಹಾಗೆ ಸರ್ಕಾರಿ ಶಾಲೆಗಳ ಸಬಲೀಕರಣಕ್ಕಾಗಿ ಸರ್ಕಾರಿ ಶಾಲೆಗಳತ್ತ ನಮ್ಮ ಮಕ್ಕಳನ್ನ ಸೆಳೆಯೋದಕ್ಕಾಗಿ ಈ ಕಲಿಕಾ ಹಬ್ಬ ಅಂತಕ್ಕಂಥ ಕಾರ್ಯಕ್ರಮವನ್ನ ಇಲಾಖೆ ಮಾಡ್ಕೊಂಡಿದೆ. ನಿಜಕ್ಕೂ ಇಂಥ ಒಂದು ಪರಿಕಲ್ಪನಾತ್ಮಕ ಕಾರ್ಯಕ್ರಮ ನಮ್ಮೆಲ್ಲ ಮಕ್ಕಳಿಗೆ ಸಿಗ್ತಾ ಇರ್ತಕ್ಕಂಥದ್ದು. ನಾವು ಅದರಲ್ಲಿ ನಮ್ಮನ್ನ ತೊಡಗಿಸಿಕೊಂಡು ಮಕ್ಕಳನ್ನ ಉನ್ನತಿಯತ್ತ ತೆಗೆದುಕೊಂಡು ಹೋಗ್ಲಿಕ್ಕೆ ನಾವೆಲ್ಲ ಪ್ರಯತ್ನಶೀಲರಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಶುಭಾಶಯಗಳನ್ನ ಕೋರ್ತಾ ಇದ್ದೇನೆ. ಇಲ್ಲಿ 2 ವಿಷಯಗಳ ಬಗ್ಗೆ ನಾನು ಸ್ವಲ್ಪದಲ್ಲಿ ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ಮೊದಲಾಗಿ ವಿಶ್ವ ಮಾನವ ಕುವೆಂಪುರವರ ಜನ್ಮ ದಿನಾಚರಣೆ ಬಗ್ಗೆ. ಯಾಕಂದರೆ ಕರ್ನಾಟಕದ ಹೆಮ್ಮೆ ಕುವೆಂಪುರವರು. ಯಾಕಂದರೆ ಅವರು ಕರ್ನಾಟಕಕ್ಕೆ ಪ್ರಥಮವಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರ್ತಕ್ಕಂಥ ಕವಿಗಳು. ಅವರು ಶ್ರೀ ರಾಮಾಯಣ ದರ್ಶನ ಅಂತಕ್ಕಂಥ ಅತ್ಯದ್ಭುತ ರಗಳಿನಲ್ಲಿ ಕೃತಿಯನ್ನು ರಚಿಸಿ ಆ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡ್ಕೋತಾರೆ. ಅಷ್ಟೇ ಅವರು ಅಲ್ಲದೆ ಅವರು ಉತ್ತಮ ಪಂಡಿತರು, ಕಾವ್ಯವನ್ನು ರಚಿಸ್ತಕ್ಕಂಥವರು ಆಗಿದ್ದರು. ಜೊತೆಗೆ ಅವರು ಜಗತ್ತಿಗೆ ಒಂದು ಸಂದೇಶವನ್ನು ಸಾರಿದರು. ಏನೋ ಸಂದೇಶ ಅಂತಂದರೆ ಇಡೀ ವಿಶ್ವವೇ ಒಂದು ಕುಟುಂಬ, ಅಲ್ಲಿರ್ತಕ್ಕಂಥ ಎಲ್ಲ ಜನರು ಆ ದೇಶದ ಕುಟುಂಬದ ಸದಸ್ಯರು, ಎಲ್ಲ ದೇಶಗಳು ಆ ಕುಟುಂಬದ ಸದಸ್ಯರು ವಿಶ್ವ ಮಾನವತಾವಾದವನ್ನು ಅವರು ಪ್ರಸ್ತಾಪ ಮಾಡಿದರು. ಯಾಕಂದರೆ ನಾವಿವತ್ತು ಆ ರಾಜ್ಯ ಬೇರೆ, ಈ ರಾಜ್ಯ ಬೇರೆ, ಈ ದೇಶ ಬೇರೆ, ಆ ದೇಶ ಬೇರೆ ಅಂತಕ್ಕಂಥ ಹೊಡೆದಾಟ ಕಚ್ಚಾಟದಲ್ಲಿ ನಾವು ತೊಡಗ್ತಾ ಇದ್ದೀವಿ. ಅದನ್ನು ಬದಿಗೊತ್ತಿ ಇಡೀ ವಿಶ್ವವೇ ಒಂದು ಕುಟುಂಬ, ಅದರ ಎಲ್ಲ ದೇಶದವರು ಅದರ ಸದಸ್ಯರು, ನಾವೆಲ್ಲ ಕುಟುಂಬದ ಸದಸ್ಯರು ಅಂತಕ್ಕಂಥದ್ದು ಸಹೋದರತೆಯಿಂದ ಬಾಳಬೇಕು ಅಂತಕ್ಕಂಥದ್ದಾಗಿ ಪ್ರಸ್ತಾಪ ಮಾಡಿದರು. ಅಷ್ಟೇ ಅಲ್ಲದೆ ಅವರು ಜಾತಿ ಮತ ಪಂಥಗಳ ವಿರುದ್ಧನೂ ಹೋರಾಟ ಮಾಡಿದರು. ಏನಪ್ಪಾ ಅಂದರೆ ಎಲ್ಲರ ದೇಹದಲ್ಲಿ ಹರಿತಕ್ಕಂಥ ರಕ್ತ ಒಂದೇ, ಕುಡಿತಕ್ಕಂಥ ನೀರು ಒಂದೇ, ತಿಂತಕ್ಕಂಥ ಆಹಾರ ಒಂದೇ, ಸೇವಿಸ್ತಕ್ಕಂಥ ಗಾಳಿ ಒಂದೇ, ಹೆಣ್ಣು ಗಂಡು 2 ಜಾತಿ ಬಿಟ್ಟರೆ ಬೇರೆ ಜಾತಿ ಮತ ಪಂಥ ಯಾವುದೂ ಇಲ್ಲ, ಎಲ್ಲ ವಿಶ್ವ ಮಾನವತೆಯಿಂದ ಬದುಕಬೇಕು, ನಾವು ಮಾನವರಾಗಬೇಕು, ಏನಾದರೂ ಆಗು ಮೊದಲು ನೀ ಮಾನವನಾಗು ಅಂತಕ್ಕಂಥ ಘೋಷಣೆಯನ್ನು ಜಗತ್ತಿಗೆ ಸಾರಿರ್ತಕ್ಕಂಥ ತತ್ವಜ್ಞಾನಿ ಮಹಾನ್ ಕವಿ ಕುವೆಂಪುರವರು. ಅವರು ಕುಪ್ಪಳ್ಳಿ ವೆಂಕಟಪ್ಪ ನಾಯಕ ಅಂತೇಳಿ 1904ರಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಜನಿಸ್ತಾರೆ. ಅವರು ಅನೇಕ ಕೃತಿಗಳನ್ನ ಕಾವ್ಯಗಳನ್ನ ರಚಿಸಿ ನಮ್ಮ ಕನ್ನಡದ ಮೇರು ಕವಿಗಳಾಗಿ ಹೋಗಿದ್ದಾರೆ. ಇವತ್ತು ಅವರ ಜನ್ಮ ದಿನಾಚರಣೆ ಡಿಸೆಂಬರ್ 29ರಂದು 1904ರಲ್ಲಿ ಜನಿಸ್ತಾರೆ. ಅವರ ದಿನಾಚರಣೆಯ ಬಗ್ಗೆ ತಿಳ್ಕೊಂಡು ಅವರ ಕೃತಿಗಳ ಬಗ್ಗೆ ಓದಬೇಕಾಗ್ತದೆ. ಯಾಕಂದ್ರೆ KASಗೆಲ್ಲ ಅವರ ಕೃತಿಗಳು ಹಚ್ಚಿರ್ತಾರೆ. ಆ ಕೃತಿಗಳನ್ನು ಓದಿ ತಮ್ಮ ಭವಿಷ್ಯವನ್ನು ಉಜ್ವಲ ಮಾಡ್ಕೋಬೇಕು ಅಂತಕ್ಕಂಥದ್ದಾಗಿ ಹೇಳ್ತಾ ಇದ್ದೀನಿ. ಜೊತೆಗೆ ಎರಡನೇದಾಗಿ ಹೇಳ್ಬೇಕಂದ್ರೆ ಇವತ್ತು ಕಲಿಕಾ ಹಬ್ಬ FLN ಫಂಡಮೆಂಟಲ್ ಲಿಟ್ರಸಿ ಆ್ಯಂಡ್ ನ್ಯೂಮರಸಿ, ಅಂದರೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾ ಜ್ಞಾನ. ಓದಲಿಕ್ಕೆ ಬರಲಿಕ್ಕೆ ಸರಳ ಲೆಕ್ಕಾಚಾರ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಬರಬೇಕು. ಸುಮ್ಮನೆ ಓದಕ್ಕೆ ಬರೋಂಗಿಲ್ಲ, ಬರೆಯೋಕ್ಕೆ ಬರಲ್ಲ ಅಂದರೆ ಪಾಠಗಳು ಹಂಗೆ ಹೋಗ್ತಿರ್ತಾವೆ ಎಲ್ಲ ವಿಷಯದಲ್ಲಿ. ಆದರೆ ಮೂಲಭೂತವಾಗಿ ಕನ್ನಡದಲ್ಲಿ ಓದಲಿಕ್ಕೆ ಬರಲಿಕ್ಕೆ ಮಾತನಾಡಲಿಕ್ಕೆ ಸ್ಪಷ್ಟವಾಗಿ ಬರಬೇಕು. ಆಮೇಲೆ ಗಣಿತದಲ್ಲಿ ಕೂಡಿಸೋದು ಕಳೆಯೋದು ಭಾಗಿಸೋದು ಇಂಥ ಲೆಕ್ಕಗಳು ಸಾಮಾನ್ಯವಾಗಿ ಬರಬೇಕಾಗ್ತದೆ. ಅದು ಜೂನ್ನಿಂದ FLN ಸ್ಟಾರ್ಟ್ ಆಗಿದೆ, ಹೋದ ವರ್ಷದಿಂದನೂ ಸ್ಟಾರ್ಟ್ ಆಗಿದೆ, ಜೂನ್ನಿಂದ ಸ್ಟಾರ್ಟ್ ಆಗಿದೆ. ಯಾವ ಮಗು ಕಲಿಕೆಯಲ್ಲಿ ಹಿಂದುಳಿದಿದೆ ಅವರಿಗೆ ಮೂಲಭೂತ ಪ್ರಕ್ರಿಯೆಗಳನ್ನ ಕಲಿಸಿಬಿಟ್ರೆ
ಅವ್ರು ಸ್ವತಃ ಪ್ರಯತ್ನ ಮಾಡಿ ಕಲೀಲಿಕ್ಕೆ ಕಲಿಕೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಸರ್ಕಾರಿ ಶಾಲೆಗಳು ಉಳಿಬೇಕು ಬೆಳಿಬೇಕು ಅನ್ನೋ ಹಾಗೆ ಇಲ್ಲಿ ಎಲ್ಲ ಗುಣಮಟ್ಟದ ಮೆರಿಟ್ದಿಂದ ಬಂದಿರತಕ್ಕಂಥ TET CET ಪಾಸ್ ಆಗಿರ್ತಕ್ಕಂಥ ಶಿಕ್ಷಕರು ಇರ್ತಾರೆ. ವಿದ್ಯಾರ್ಥಿಗಳು ಶಾಲೆ ತಪ್ಪಿರ್ತಕ್ಕಂಥ ಕೆಲಸ ಭಾಳ ಆಗ್ತಾ ಇದೆ. ಆ ಶಾಲೆ ತಪ್ಪಿಸಲಂಥ ಕೆಲಸ ಆಗಬೇಕು. ಎಲ್ಲ ಮಕ್ಕಳು ಶಾಲೆಗೆ ಹರಿರ್ತಕ್ಕಂಥ ಮಕ್ಕಳು ಹಾಜರಾಗಬೇಕು. ಹಾಜರಾಗಿರ್ತಕ್ಕಂಥ ಮಕ್ಕಳು ಶಾಲೆಯಲ್ಲಿ ಉಳಿಬೇಕು. ಉಳಿದಿರ್ತಕ್ಕಂಥ ಮಕ್ಕಳು ಗುಣಮಟ್ಟದ ಕಲಿಕೆಯನ್ನು ಕಲಿಬೇಕು. ಅಂದಾಗ ಮಾತ್ರ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಆಟ ಪಾಠ ಪಂದ್ಯಾಟಗಳ ಮೂಲಕ ಮಕ್ಕಳು ತಮ್ಮ ಏಳಿಗೆಯನ್ನು ಹೊಂದಬೇಕು. ಶಿಕ್ಷಕರಾಗಿರ್ತಕ್ಕಂಥವ್ರು ಸ್ವಲ್ಪ ಬದ್ಧತೆಯಿಂದ ಕಾಳಜಿಯಿಂದ ಮಕ್ಕಳ ಏಳಿಗೆಗೆ, ಮಕ್ಕಳ ಹಾಜರಾತಿಗೆ, ಮಕ್ಕಳ ದಾಖಲಾತಿಗೆ, ಮಕ್ಕಳ ಗುಣಮಟ್ಟದ ಕಲಿಕೆಗೆ ತಾವು ಶ್ರಮಿಸ್ತಾ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಶ್ರಮಿಸಿ ನಮ್ಮ ಮಕ್ಕಳು ಶಾಲೆಗಳು ಮಕ್ಕಳಿಂದ ತುಂಬಿ ತುಳುಕಬೇಕು. ನಮ್ಮನ್ನು ನಂಬಿ ಎಲ್ಲ ಖಾಸಗಿ ಶಾಲೆಗಳು ಬಿಟ್ಟು ಸರ್ಕಾರಿ ಶಾಲೆಗೆ ಮಕ್ಕಳು ಓಡಿ ಬರಬೇಕು. ಸರ್ಕಾರಿ ಶಾಲೆಯಲ್ಲಿ ಎಲ್ಲವೂ ಸವಲತ್ತಿದೆ, ಎಲ್ಲವೂ ಇದೆ, ಇಲ್ಲಿ ಏನು ಬೇಕು ಎಲ್ಲ ಕೊರತೆ ಇಲ್ಲ ಯಾವುದಕ್ಕೂ ಅನ್ನೋ ಉದ್ದೇಶದಿಂದ ಸರ್ಕಾರ ಸಾಕಷ್ಟು ಅನುದಾನ ಕೊಡ್ತಾ ಇದೆ. ಸದರಿ ಶಾಲೆ PMC ಶಾಲೆ ಆಗಿದೆ. ಸಾಕಷ್ಟು ಅನುದಾನ ಇಲ್ಲಿ ಲಭ್ಯ ಆಗ್ತದೆ. ಅಂದ ಚಂದ ಹೆಚ್ಚಿಸಬೇಕಾಗ್ತದೆ. ಶಾಲೆ ಕೊಠಡಿಗಳನ್ನ ರಿಪೇರಿ ಮಾಡಬೇಕಾಗ್ತದೆ. ಮಕ್ಕಳಿಗೆ ಏನು ಮೂಲಭೂತ ಸೌಲಭ್ಯಗಳು ಬೇಕು ಎಲ್ಲವನ್ನ ಒದಗಿಸ್ಕೋಬೇಕಾಗ್ತದೆ ಬಂದ ಅನುದಾನದಲ್ಲಿ. ಆ ಅನುದಾನದಿಂದ ಸರ್ಕಾರಿ ಶಾಲೆ ಸಬಲೀಕರಣ ಆಗಬೇಕು. ಈ ಶಾಲೆ ಸಬಲೀಕರಣ ಆಗಿ ಮಕ್ಕಳ ಏಳಿಗೆಗೆ, ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗೆ ನಾವೆಲ್ಲ ದುಡಿಯೋಣ ಅಂತಕ್ಕಂಥ ಮಾತಲ್ಲಿ ಸಂದರ್ಭ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ನನಗೂ ಭಾಗವಹಿಸಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ